ಒಂದು ವಾರ ಆತು ಆನಂದ್ ಸರ್ ಕಾಣವಲ್ರಲ್ಲ, ಎಲ್ಲಿ ಹೋಗ್ಯಾರು? ಗೊತ್ತಿಲ್ಲ ದೋಸ್ತ ನನಗೆ. ಆನಂದ್ ಸರ್ದು ಅವ್ರ ತಮ್ಮದು ಆಸ್ತಿ ಸಂಬಂಧ ದೊಡ್ಡ ಜಗಳ ಆಗೈತಿ. ಆ ಟೆನ್ಷನ್ನಾಗ ಆನಂದ್ ಸರ್ ತಿರುಗಾಡ್ಲತ್ತಾರ. ಓಹೋ, ಅದಕ್ಕೆ ಬರವಲ್ರಿನ? ಬಂದ್ರಲ್ಲ ಇಲ್ಲಿ. ಏನ್ ಸರ್, ಏನು ಆಸ್ತಿ ಸಲುವಾಗಿ ಭಾಳ ಟೆನ್ಷನ್ದಾಗ ಇದ್ರತ್ಲ? ಆಸ್ತಿದು ಏನು ಟೆನ್ಷನ್ ಇಲ್ಲ ಮಾರ, ಬೈಕ್ ಒಟ್ಟ ಮೈಲೇಜ್ ಕೊಡೋಲ್ದು, ಅದು ದೊಡ್ಡ ಟೆನ್ಷನ್ ಆಗ್ಯದ ನನಗೆ. ಹಂಗಿತ್ತಂದ್ರೆ ಒಂದು ಚಾರ್ಜಿಂಗ್ ಗಾಡಿ ತಗೋರ್ಲ. ಚಾರ್ಜಿಂಗ ಹೋಲ್ ಬಿಡುವ ಮಾರ, ಅದೆಲ್ಲಿ ಒಂದೊಂದು ತಾಸಿಗೊಮ್ಮೆ ಚಾರ್ಜ್ ಹಾಕೋದು ಕುಂದ್ರೋದ. ಸರ್ ಒಂದು ಮಾತು ಕೇಳ್ತೀನಿ, ತಪ್ಪು ತಗೋಬೇಡ್ರಿ. ಸಾಯಂಕಾಲ ಮನೆಗೆ ಎಷ್ಟು ಗಂಟೆಗೆ ಹೋಗ್ತೀರಿ? 6 ಗಂಟೆಗೆ. ಊಟ ಎಷ್ಟು ಗಂಟೆಗೆ ಮಾಡ್ತೀರಿ? 9 ಗಂಟೆಗೆ. 6 ರಿಂದ 9 ಗಂಟೆ ಅಂದ್ರೆ 3 ತಾಸು ಆತ್ರಿ. ಸರ್ 3 ತಾಸು ಚಾರ್ಜಿಂಗ್ ಹಚ್ಚಿದ್ರೆ 150 ಕಿಲೋಮೀಟರ್ ಮೈಲೇಜ್ ಕೊಡುವಂಥ ಬೈಕ್ ಬಂದೈತ್ರಿ. 3 ತಾಸು ಚಾರ್ಜ್ ಮಾಡಿದ್ರೆ 150 ಕಿಲೋಮೀಟರ್. ಹಂಗಿದ್ರೆ ಕರೆಂಟ್ ಬಿಲ್ಲು ಭಾಳ ಬರ್ತಿರ್ಬೇಕಲ್ಲ. ಸರ ಬರೀ 20 ರೂಪಾಯಿ ಬರ್ತೈತ್ರಿ. ಇದಕ್ಕೆ 3.5 ಕಿಲೋ ವ್ಯಾಟ್ ಇರುವಂಥ ಬ್ಯಾಟ್ರಿ ಐತ್ರಿ. ಹಂಗ 5 ವರ್ಷ ವಾರಂಟಿ ಕೊಡ್ತಾರ್ರಿ. ಸರ್ ಅಷ್ಟಲ್ರಿ, ಇದ್ರೊಳಗೆ 5.5 ಇಂಚ್ ಡಿಸ್ಪ್ಲೇ ಐತ್ರಿ. ಹಂಗ ಮ್ಯೂಸಿಕ್ ಸಿಸ್ಟಮ್ ಐತಿ. ಮತ್ತು ಇದ್ರೊಳಗೆ ನಿಮಗೆ 5 ಕಲರ್ ಸಿಗ್ತಾವ. ಯಾವ್ದ್ರಿ ಅದು ಬೈಕ್? ಚೇತಕ್. ಚೇತಕ್ ರೀ? ಹೌದು ಸರ್, ಬಜಾಜ್ ಕಂಪ್ನಿದು ಚೇತಕ್. ಹೌದ್ರಾ? ಹಂಗಿತ್ತಪ್ಪ ಅಂತಂದ್ರೆ ಇವತ್ತೇ ಹೋಗಿ ಬುಕ್ಕಿಂಗ್ ಮಾಡಿಬಿಡ್ತೀನಿ ನಾನು. ಇಲ್ಲಿ ಜಮಖಂಡಿಗೆ ಶೋರೂಮ್ ಐತೇನ್ರಿ? ಕುಡ್ಚಿ ರೋಡಿಗೆ ಟಾಟಾ ಮೋಟರ್ಸ್ ಐತ್ರಲ್ಲ, ಅದ್ರ ಬಾಜುಕ ಬಿಜ್ಜರ್ಗಿ ಬೈಕ್ಸ್ ಚೇತಕ್ ಅನ್ನುವಂಥ ಶೋರೂಮ್ ಆಗೈತಿ. ಆ ಶೋರೂಮ್ಗೆ ಹೋಗಿ ನಿಮ್ಮ ಗಾಡಿ ಬುಕ್ ಮಾಡ್ಕೊಂಡ್ಬಿಡ್ರಿ. ನೀವು ಅಷ್ಟ ಹೆಚ್ಚಿನ ಮಾಹಿತಿ ಏನಾರು ಬೇಕಾಗಿತ್ತಪ್ಪ ಅಂದರೆ ಕೆಳಕಂತಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ. ನಿಮ್ಮ ಕನಸಿನ ಬೈಕ ನಿಮ್ಮ ಮನೆಗೆ ಹೋಯ್ರಿ. ನಮಸ್ಕಾರ, ಒಳ್ಳೆಯದಾಗ.